ವೋಟ್ ಚೋರಿ ವಿರುದ್ಧ ರಾಜ್ಯಾದ್ಯಂತ ಅಭಿಯಾನ ಏನ್ ನಡೀತಾ ಇದೆಯಲ್ಲ, ಈ ವೋಟ್ ಚೋರಿ ಬಗ್ಗೆ ಕಾಂಗ್ರೆಸ್ ಸಹಿ ಅಭಿಯಾನವನ್ನ ಏನ್ ನಡೆಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಕೆಪಿಸಿಸಿ ಕಚೇರಿಯಲ್ಲಿ ಸಿಎಂ ಮತ್ತು ಡಿಸಿಎಂ ಸುದ್ದಿಗೋಷ್ಠಿ ನಡೆಸಿದ್ರು. ವೋಟ್ ಚೋರಿ ಮಾಡಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಲೋಕಸಭೆ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಮತಗಳ್ಳತನ ಮಾಡಿದ್ದಾರೆ. ಬಿಜೆಪಿ ಸುಳ್ಳಿನ ಸರ್ದಾರರು, ಸುಳ್ಳೇ ಮನೆ ದೇವರಾಗ್ಬಿಟ್ಟಿದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಾಕ್ಷ್ಯವನ್ನ ಇಟ್ಕೊಂಡು ಅವರನ್ನ ಬಟ್ಟೆ ಬಯಲುಗೊಳಿಸ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಆಮೇಲೆ ಕರ್ನಾಟಕದಲ್ಲಿ ಮಾಡಿದ್ರು, ಆಮೇಲೆ ಹರಿಯಾಣದಲ್ಲೂ ಕೂಡ ಮಾಡಿದ್ರು. ಈಗ ಇತ್ತೀಚೆಗೆ ನಡೆದಂತ ಲೋಕಸಭಾ ಬಿಹಾರ್ ಚುನಾವಣೆ, ಅಸೆಂಬ್ಲಿ ಚುನಾವಣೆ, ಅಲ್ಲೂ ಕೂಡ ದಿಲ್ಲಿನಲ್ಲಿ ವೋಟ್ ಮಾಡಿರೋರು ಬಿಹಾರ್ನಲ್ಲಿ ವೋಟ್ ಮಾಡಿದ್ದಾರೆ. ದಿಲ್ಲಿನಲ್ಲಿ ವೋಟ್ ಮಾಡಿರ್ತಕ್ಕಂಥವ್ರು, ಯಾಕಂತಂದ್ರೆ ನಮ್ಮ ಸಂವಿಧಾನ ಹೇಳ್ತದೆ ಒಬ್ರಿಗೆ ಒಂದೇ ವೋಟು. ಅನೇಕ ರಾಜ್ಯಗಳಲ್ಲಿ ಮಾಡಕ್ಕಾಗಲ್ಲ. ಒಂದು ಓಟಿಗಿಂತ ಜಾಸ್ತಿ ಚಲಾವಣೆ ಚಲಾಯಿಸಕ್ಕಾಗಲ್ಲ. ಒಂದು ಓಟ್ ಮಾತ್ರ ಮಾಡಬೇಕು. ಅವರು ದಿಲ್ಲಿನಲ್ಲೂ ವೋಟ್ ಮಾಡ್ತಾರೆ, ಬಿಹಾರ್ನಲ್ಲೂ ವೋಟ್ ಮಾಡ್ತಾರೆ. ಇದು ಸಂವಿಧಾನ ಬಾಹಿರ. ನಾವು ಇದನ್ನು ತೆಗೆದಕ್ಕೆ ಪರೀಕ್ಷೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವು ಇದನ್ನ ಮಾಹಿತಿಯನ್ನ ಇದನ್ನು ಆಂದೋಲನ ರೀತಿಯಲ್ಲಿ ಹೊರಟೋದಕ್ಕೆ ನಾವು ಇನ್ನೆಲ್ಲಿ ತಪ್ಪು ತಗಲಾಕೊಳ್ತದೋ ಕರ್ನಾಟಕ ರಾಜ್ಯದಲ್ಲಿ, ಅದಕ್ಕೆ ನಾವು ಲೋಕಲ್ ಬಾಡಿ ಎಲೆಕ್ಷನ್ ನ ವಿ ಹ್ಯಾವ್ ಡಿಸೈಡೆಡ್ ನಾಟ್ ಟು ಯೂಸ್ ದಟ್ ವೋಟರ್ ಲಿಸ್ಟ್. ವಿ ವಿಲ್ ಹ್ಯಾವ್ ಅವರ್ ಓನ್ ವೋಟರ್ ಲಿಸ್ಟ್ ವಿಚ್ ದಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ವಿಲ್ ಹ್ಯಾವ್ ಇಟ್. ದೆನ್ ವಿ ವಿಲ್ ಕಮ್ ಟು ನೋ. ಇನ್ನು ನಾಳೆ ಮಂಡ್ಯ ಜಿಲ್ಲೆಗೆ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಅವರು ಭೇಟಿ ಕೊಡ್ತಾ ಇದ್ದಾರೆ. ಶಿಷ್ಟಾಚಾರದ ವಿಚಾರವಾಗಿ ಜಿಲ್ಲಾಡಳಿತ ಈಗ ಪರದಾಡ್ತಾ ಇದೆ. ಯಾಕೆಂದ್ರೆ ಉಪರಾಷ್ಟ್ರಪತಿಗಳು ಬರುವಂತಹ ಸಂದರ್ಭದಲ್ಲಿ ಜಿಲ್ಲೆಗೆ ಬಂದಾಗ ಅಲ್ಲಿ ಹೃದ್ರೋಗರು ಇರಬೇಕು, ಹೃದ್ರೋಗ ತಜ್ಞರು ಇರಬೇಕು. ಈವರೆಗೂ ಮಂಡ್ಯ ಜಿಲ್ಲೆಗೆ ಹೃದ್ರೋಗ ತಜ್ಞರ ನೇಮಕ ಆಗಿಲ್ಲ, ಗವರ್ಮೆಂಟ್ ಇಂದ ಯಾರು ಅಪಾಯಿಂಟೇ ಆಗಿಲ್ಲ. ಆದ್ರೆ ನಾಳೆ ಮೇಲ್ಕೋಟೆ ದೇಗುಲಕ್ಕೆ ರಾಧಾಕೃಷ್ಣನ್ ಅವರು ಭೇಟಿ ಕೊಡ್ತಾ ಇದ್ದಾರೆ ಉಪರಾಷ್ಟ್ರಪತಿಗಳು. ಸೊ ಈಗ ಶಿಷ್ಟಾಚಾರದ ಪ್ರಕಾರ ಹೃದ್ರೋಗ ತಜ್ಞರು ಇರಲೇಬೇಕು ಅವ್ರು ಬಂದಾಗ. ಆದ್ರೆ ಇಲ್ಲಿ ನೋಡಿದ್ರೆ ಹೃದ್ರೋಗ ತಜ್ಞರನ್ನೇ ನೇಮಕ ಮಾಡಿಲ್ಲ ಇನ್ನೂ ಕೂಡ ಸರ್ಕಾರ. ಹಾಗಾದ್ರೆ ಏನ್ ಮಾಡೋದು? ಅಕ್ಕಪಕ್ಕದ ಊರಿಂದ ಕರ್ಸ್ಕೋಬೇಕಾಗಿದೆ. ಈಗ ಮೈಸೂರಿನಿಂದ ಹೃದ್ರೋಗ ತಜ್ಞರನ್ನ ಕರ್ಸ್ಕೊಳ್ಳೋದ್ರ ಬಗ್ಗೆ ಈಗ ಚಿಂತನೆ ನಡೆದಿದೆ. ಸೊ ಇದು ನಮ್ಮ ದುಸ್ಥಿತಿ ನೋಡಿ. ಈಗೇನೋ ಉಪರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ತರಾತುರಿಯಲ್ಲಿ ಅದು ಮೈಸೂರಿಂದ ಆಗಲಿ ಅಥವಾ ಬೇರೆ ಲಂಡನ್ ಇಂದ ಬೇಕಾದ್ರೆ ಅವ್ರು ಕರ್ಸ್ಕೋತಾರೆ. ಆದ್ರೆ ಜನಸಾಮಾನ್ಯರ ಗತಿ ಏನು? ಹಾಗಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೃದ್ರೋಗ ತಜ್ಞರಿಲ್ಲ. ಅಂದ್ರೆ ಇಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಜನಸಾಮಾನ್ಯರಿಗೆ ಅವ್ರು ಎದ್ನೋ ಬಿದ್ನೋ ಅಂತ ಮೈಸೂರಿಗೆ ಓಡೋಬೇಕು, ಇಲ್ಲ ಬೆಂಗಳೂರಿಗೆ ಬರಬೇಕು. ಇಂಥ ಪರಿಸ್ಥಿತಿ ಇದೆ ಜಿಲ್ಲೆಗಳಲ್ಲಿ. ಚಿನ್ನದಂಗಡಿ ದೋಚೋದಿಕ್ಕೆ ಬಂದಂತಹ ಮಹಿಳೆಗೆ ಕಪಾಳ ಮೋಕ್ಷ ಮಾಡದಂಥದ್ರ ಬಗ್ಗೆ ವರದಿಯಾಗಿದೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಬ್ಬಂದಿ ಮುಖಕ್ಕೆ ಖಾರದ ಪುಡಿ ಎರಚಿದಾಳೆ ಫಸ್ಟ್ ಮಹಿಳೆ. ಖಾರದ ಪುಡಿ ಎರಚ್ತಾ ಇದ್ದಂತೆ ಚಿನ್ನದಂಗಡಿಯ ಸಿಬ್ಬಂದಿ ಎಚ್ಚೆತ್ಕೊಂಡಿದ್ದಾರೆ, ಓ ಈಕೆ ಬಂದಿರೋದು ಕಳ್ತನ ಮಾಡಕ್ಕೇನೆ ಅಂತ. ತಕ್ಷಣ ಮಹಿಳೆಯನ್ನ ಹಿಡಿದು ಸರಿಯ ಕಪಾಳಕ್ಕೆ ಬಾರಿಸಿದ್ದಾರೆ. ಅದು ಒಂದಲ್ಲ ಎರಡಲ್ಲ, ನಾವು ಅಲ್ಲಿ ನೋಡಿ ಅಲ್ಲಿ ಈಗ ಬಾರಿಸ್ತಾರೆ. 18 ಬಾರಿ ಕಪಾಳ ಮೋಕ್ಷ ಮಾಡಿದಾಳೆ ಮಹಿಳೆ. ನೋಡಿ 1 2 3. ಸೊ ಕೌಂಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ.